ಊರ್ಮಿಳಾ ಏನ್ ಮಾಡ್ತಿದೀಯ ನೀನು? ಬಿಡೆ ಊರ್ಮಿಳಾ, ಊರ್ಮಿಳಾ ಬಿಡು, ಚಿಕ್ಕ ಮಗುನ ನೀನು. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾಕೆ? ನೀನು ಸತ್ಯನ ಟ್ರೈನಿಂಗ್ ಕಳ್ಸೋದಕ್ಕೆ ಒಪ್ಕೊಂಡೆಲ್ಲ ಅದಕ್ಕೆ. ಅವಳಿಗೆ ಯೋಗ ಇದೆ ಕಣೆ, ಅದಕ್ಕೆ ಹೋಗ್ತಿದ್ದಾಳೆ. ಒಟ್ಟಿನಲ್ಲಿ ಅವಳು ಚೆನ್ನಾಗಿ ಓದಿ ಟ್ರೈನಿಂಗ್ ತಗೊಂಡು ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅಷ್ಟೆ. ಸೀತಾ, ಸೀತಾ, ಈ ಮಾತು ನಿನ್ನ ಬಾಯಿಂದ ಬರ್ತಾ ಇರೋದು? ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ನಿನ್ನ ಮಾತು ಕೇಳಿ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈಗ ಬರ್ತಾ ಇದ್ದೀರಾ ನೀವು? ಅದು ಸರಿ, ಇದ್ದಕ್ಕಿದ್ದಾಗೆ ಆಫೀಸ್ಗೆ ಯಾಕೆ ಹೊರಟ್ರಿ ನೀವು? ಇಲ್ಲಿ ಎಷ್ಟು ದೊಡ್ಡ ಘಟನೆ ನಡೀತು ಗೊತ್ತಾ ನಿಮಗೆ? ಹೌದು ಭಾವ, ಅಖಿಲಾಂಡೇಶ್ವರಿ ಅಮ್ಮ ಬಂದಿದ್ರು. ಹೌದಾ? ಆಮೇಲೇನು, ಸಾಕಷ್ಟು ವಾದ ವಿವಾದಗಳ ನಂತರ ನಿಮ್ಮ ಅರ್ಧಾಂಗಿ ಅವರು ಸತ್ಯನ ಟ್ರೈನಿಂಗ್ ಕಳ್ಸೋದಕ್ಕೆ ಒಪ್ಕೊಂಡ್ರು. ಜಾನಕಿ ಗಿರಿಜಮ್ಮನವರು ಬಂದಿದ್ರು ರೀ. ಗಿರಿಜಮ್ಮಂಗಂತೂ ತನ್ನ ಮೊಮ್ಮಗಳು ಪೊಲೀಸ್ ಆಗ್ತಾಳೆ ಅನ್ನೋದೇ ಒಂದು ದೊಡ್ಡ ಖುಷಿ. ಭಾವ, ನೀವ್ ಎಲ್ರು ಖುಷಿ ನೋಡೋದಕ್ಕೆ ಇರ್ಬೇಕಿತ್ತು. ಅದ್ರಲ್ಲೂ ನಮ್ಮ ಸತ್ಯನ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ. ದೇವರು ದೊಡ್ಡವನು, ನನ್ನ ಹೆಂಡತಿಗೆ ಒಂದು ದೊಡ್ಡ ಮನಸ್ಸು ಕೊಟ್ಬಿಟ್ನಲ್ಲ. ಆಹಾ, ನಾನು ಅವಳನ್ನ ಟ್ರೈನಿಂಗಿಗೆ ಕಳಿಸೋದು ಬೇಡ ಅಂದಾಗ ನನಗೆ ಸಪೋರ್ಟ್ ಮಾಡಿ ಈಗ ಅವಳ ಪರ ವಹಿಸ್ಕೊಂಡು ಮಾತಾಡ್ತೀರಾ? ಹಾಗಲ್ವೇ ಸೀತಾ, ಗುರುಗಳು ಹೇಳಿದ ವಿಚಾರಕ್ಕೆ ನೀನು ತುಂಬ ಆತಂಕ ಪಟ್ಕೊಂಡಿದ್ದೆ. ಒಂದು ವೇಳೆ ನಾನೇನಾದರೂ ಹೇಳಿದ್ರೆ ನೀನು ಕೇಳೋ ಸ್ಥಿತಿಯಲ್ಲಿದ್ದೀಯಾ? ಗಂಡನಾಗಿ ನಿನ್ನ ಪರವಾಗಿ ಮಾತಾಡೋದು ನನ್ನ ಧರ್ಮ ಆಗಿತ್ತು. ಆಮೇಲೆ ಸತ್ಯ ಬಂದು ನನ್ನ ಹತ್ರ ಕೇಳ್ಕೊಳ್ಳು ಕಣೆ. ತಾಯಿರೇ, ನನಗೆ ಸಪೋರ್ಟ್ ಮಾಡಿ ಅತ್ತೆ ಹತ್ರ ಮಾತಾಡಿ ಅಂತ ತುಂಬ ಕೇಳ್ಕೊಂಡ್ಳು. ಆಗ ನನ್ನ ಮನಸ್ಸು ಕರಗಿ ಹೋಗ್ಬಿಡ್ತು ಕಣೆ. ಆದ್ರೆ ಏನು ಮಾಡೋದು, ಅವಳ ಜೊತೆ ನಾನು ಕಟುವಾಗಿ ನಡ್ಕೋಬೇಕಾಯ್ತು. ಓಹೋಹೋ, ಅದಕ್ಕೇನಾ ರಾಯರ್ ಸವಾರಿ ಆಫೀಸ್ ಕಡೆ ಹೋಗಿದ್ದು? ಹೌದು ಸೀತಾ, ರೇಗೋದೇನೋ ರೇಗ್ಬಿಟ್ಟೆ. ಆದರೆ ಅವಳನ್ನ ಎದುರಿಸೋಕೆ ನನಗೆ ಧೈರ್ಯ ಬರಲಿಲ್ಲ, ಅದಕ್ಕೆ ಹೋಗ್ಬಿಟ್ಟೆ. ಪಾಪ ಆ ಹುಡುಗಿ ಅದೆಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಹೋಗ್ಲಿ ಬಿಡು, ಎಲ್ಲ ಸರಿ ಹೋಯ್ತಲ್ಲ. ಎಲ್ಲಿ ಅವಳು? ಎಲ್ಲಮ್ಮ ಊರ್ಮಿಳ? ಎಲ್ಲ ಪ್ಯಾಕಿಂಗ್ ಮಾಡ್ಕೋತಿದ್ದಾಳೆ, ಹೊರಡೋ ತಯಾರಿ ಆಗ್ಬೇಕಲ್ವಾ? ಓಹೋ, ಹೀಗೋ ಸಮಾಚಾರ. ಭಾವ, ಅಕ್ಕನೂ ತನ್ನ ಸೊಸೆ ಕೊಟ್ಟು ಕಳ್ಸೋದಕ್ಕೆ ಭರ್ಜರಿಯಾಗಿ ಪ್ಲಾನೇ ಮಾಡ್ತಿದ್ದಾಳೆ. ಹೌದಾ ಸೀತಾ? ನೋಡು ನೋಡು, ನನಗೆ ನನ್ನ ಹೆಂಡತಿ ಮುಖ ಹೀಗೆ ನೋಡೋದಕ್ಕೆ ತುಂಬ ಸಂತೋಷವಾಗುತ್ತೆ. ಯಾವುದೋ ಆತಂಕಕ್ಕೊಳಗಾಗಿ ಸೊಸೆನ ಟ್ರೈನಿಂಗ್ ಕಳಿಸೋದಕ್ಕೆ ಆಗೋದೇ ಇಲ್ಲ ಅಂತ ಕೂತಿದ್ದೆ. ಆದರೆ ಈಗ ನೋಡು, ಪ್ರಗತಿಶೀಲ ಪ್ರೋಗ್ರೆಸಿವ್ ಅತ್ತೆ ಆಗ್ಬಿಟ್ಟಿದೀಯ. ನಿನ್ನಂತ ಅತ್ತೆ ಎಲ್ಲ ಮನೆಯಲ್ಲೂ ಇದ್ದು ಬಿಟ್ರೆ ಆ ಮನೆ ನಂದು ಗೋಕುಲ ಆಗ್ಬಿಡುತ್ತೆ. ರೀ, ಯಾರ ಕನಸನ್ನು ಸಾಯಿಸೋ ಹಕ್ಕು ನಮ್ಗಿಲ್ಲ ರೀ. ಅದು ನಮ್ಮ ಮಕ್ಕಳಾಗಿರಬಹುದು ಅಥವಾ ಸೊಸೆ ಆಗಿರಬಹುದು. ಅವರು ಅವ್ರಿಷ್ಟದ ಹಾಗೆ ಬದುಕಬೇಕು. ಆದರೆ ಏನು ಮಾಡೋದು, ನನಗೆ ನನ್ನ ಸೊಸೆ ಮೇಲಿದ್ದ ಪ್ರೀತಿ ನನ್ನನ್ನು ಕುರುಡು ಮಾಡಿಬಿಡ್ತು. ನೀನ್ ಬಿಡಮ್ಮ, ನಿನ್ ಸೊಸೆಗೋಸ್ಕರ ನಿನ್ ಬೌಂಡ್ರೀಸ್ನೇ ದಾಟ್ತಾ ಇದೆಯಾ ನೀನು. ಮೊದಲೆಲ್ಲ ಈ ಮನೆಯಲ್ಲಿ ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕಾಗಿತ್ತು. ಆದ್ರೆ ಈಗ ನಿನ್ ಸೊಸೆಗೋಸ್ಕರ ನೀನೇ ಅಡ್ಜಸ್ಟ್ ಮಾಡ್ಕೋತಾ ಇದೆಯಾ. ಒಳ್ಳೇದು ಎಲ್ಲಿಂದ ಬಂದರೂ ತಗೋಬೇಕು ಕೀರ್ತನ. ಅದನ್ನ ನಿಮ್ಮಮ್ಮ ಪಾಲಿಸ್ತಾ ಇದ್ದಾಳೆ. ಸಾಧ್ಯವಾದರೆ ನೀನು ಪಾಲಿಸು, ನಿನಗೆ ಒಳ್ಳೇದಾಗತ್ತೆ. ಯಾರು ಬದಲಾದರೂ ನಿನ್ನ ಮಗಳನ್ನ ಬದಲಾಯಿಸೋದಕ್ಕೆ ಆ ಬ್ರಹ್ಮ ಬಂದರೂ ಸಾಧ್ಯವೇ ಇಲ್ಲ. ಖಂಡಿತ. ಸರಿ ಸರಿ, ಎಲ್ಲ ಸಮಸ್ಯೆಗಳು ನಿವಾರಣೆ ಆಯ್ತಲ್ಲ.
ಈಗ ನಿನ್ನ ಸೊಸೆನ ಸಂತೋಷದಿಂದ ಕಳಿಸೋಣವಾಗಲಿ, ಅವಳಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋಣ. ಸರಿ ರೀ. ಕಾಕ್ರೋಚ್ 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 ಬಾರಲ್ಲಿ. ಬೆಳಗ್ಗೆ ಕಿರ್ಸ್ಕೊತ್ ಸಾಯ್ತಾ ಇದ್ಯಾ? ಯೋ ಇಲ್ಲಿ ನೋಡು. ಏನ್ ನೋಡೋದ್ ನಿನ್ ತಲೆ? ಫೋನ್ ಅದು. ಫೋನ್ ಅಲ್ಲ ಕಣು, ಮೆಸೇಜ್ ನೋಡು. ಅದೇನ್ ಮೆಸೇಜ್ ನೀನೇ ಹೇಳು. ಕುಮ್ರು, ಅತ್ತೆ ನಾನ್ ಟ್ರೈನಿಂಗ್ ಹೋಗೋದಕ್ಕೆ ಒಪ್ಕೊಂಡ್ರು ಕಣ್ರೋ. ನಾನ್ ಪೊಲೀಸ್ ಆಗೋ ಕನ್ಸು ನನ್ಸಾಗ್ತಾ ಇದೆ. ಈ ಟೈಮಲ್ಲಿ ನೀವೆಲ್ರೂ ನನ್ ಜೊತೆ ಇದ್ರೆ ನನ್ಗೊಂದ್ ಬಲ. ಹುಡುಗರ್ನ ಕರ್ಕೊಂಡ್ ಬಂದ್ಬಿಡೋ. ಇದಕ್ಕಿಂತ ಒಳ್ಳೆ ಸುದ್ದಿ ಇನ್ಯಾವುದು? ಹ್ಞೂ ಮಗ, ನಾಳೆ ಅಲ್ಗೋಗಿ ಫುಲ್ ಮಜಾ ಮಾಡೋಣ, ಧೂಳು ಎಬ್ಸೋಣ. ಈ ಟೈಮಲ್ಲಿ ನಮ್ ರಾಕಿನ ನಮ್ ಜೊತೆ ಇದ್ದಿದ್ರೆ ತುಂಬಾ ಸಂಭ್ರಮ ಪಟ್ಟಿರೋ ಅನ್ಕೋಣ. ಅದೇನೋ ಹೌದು, ಇವಾಗ ಏನ್ ಮಾಡಕ್ಕಾಗತ್ತೆ ಹೇಳು, ನಾವೆಲ್ಲ ಇದೀವಿ ತಾನೆ. ಸತ್ಯ ಅರ್ಥ ಮಾಡ್ಕೊತಾಳೆ ಬಿಡ. ಸತ್ಯ, ಟ್ರೈನಿಂಗ್ ಬೇಕಾಗಿರೋ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಹ್ಞೂ ಅಮಲ್ ಬೇಬಿ, ನಾಳೆನೆ ಹೊರಡ್ಬೇಕಲ್ಲ, ಇದನ್ನೆಲ್ಲ ಎತ್ತಿಟ್ಕೋಬೇಕು. ಸತ್ಯ, ಏನಾಯ್ತು ಅಮಲ್ ಬೇಬಿ? ಸತ್ಯ, ನನ್ ಬಿಟ್ಟು ಹೊಟ್ಟೋಗ್ತೀಯಾ? ಅಮಲ್ ಬೇಬಿ, ಏನಿದು ಚಿಕ್ಕ ಮಕ್ಳ ತರ? ನೀನ್ ನನ್ನನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕು. ನಿನ್ನ ಬಿಟ್ಟಿರಕ್ ಆಗಲ್ಲ ಸತ್ಯ. ಒಂದೇ ಒಂದ್ ವರ್ಷ ಅಷ್ಟೇ. ನನ್ ಕೈಲಿ ಆಗಲ್ಲ. ನೀನೇ ನನ್ ಸ್ಟ್ರೆಂತ್. ನೀನೇ ಹೀಗಾಡಿದ್ರೆ ಹೇಗೆ ಹೇಳು? ಸತ್ಯ, ನೀನು ನಿನ್ ಸಾಧನೆ ಎಲ್ಲ ನನಗೆ ತುಂಬಾ ಇಷ್ಟನೇ. ನೀನ್ ಅನ್ಕೊಂಡಿರೋದು ನೀನ್ ಪಡ್ಕೊಬೇಕು ಅಂತಾನೆ ನನ್ನ ಆಸೆ ಕೂಡ. ಆದ್ರೂ ಸಾಧನೆಗೆ ಒಂದಿಷ್ಟು ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ ಅಮಲ್ ಬೇಬಿ. ಅದೇ ಇದು. ಅದ್ ನಂಗೆ ಅರ್ಥ ಆಗ್ತಾ ಇದೆ, ಬಟ್ ಆದ್ರೂ ನನ್ ಕೈಲಿ ಏನೇ ಆದ್ರೂ ನಾನಿಲ್ಲಿ ಇಲ್ಲ ಅಂದ್ರು ನನ್ ಹೃದಯ ಇಲ್ಲೇ ಇರುತ್ತಲ್ವಾ? ನಿನ್ನ ಇಲ್ಲಿ ಯಾವಾಗ್ಲೂ ಬಚ್ಚಿಟ್ಕೊಂಡಿರ್ತೀನಿ ಸತ್ಯ. ಆಯ್ತಾಯ್ತು ಕವಿಗಳೇ, ಈಗ ಕವನ ಶುರು ಮಾಡ್ಬೇಡಿ, ನಾನು ಹೊರಡೋದಕ್ಕೆ ಹೆಲ್ಪ್ ಮಾಡಿ. ಎಸ್ ಮ್ಯಾಮ್, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಬಟ್ಟೆ ಎತ್ಕೊಂಡು ಆ ಕಡೆ ಹೋಗ್ತೀನಿ. ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಸತ್ಯ ಅವ್ರ ಆಸೆನ ಸೀತಮ್ಮನವ್ರು ಒಪ್ಪಿ ಸತ್ಯ ಅವರು ಟ್ರೈನಿಂಗ್ ಹೋಗೋಗಾಯ್ತಲ್ಲ, ಅದೇ ಸಂತೋಷ. ಹೌದು ಬಾಲ, ನಮ್ಮ ಸತ್ಯ ಚಿಕ್ಕ ವಯಸ್ಸಿನಿಂದ ನೀನೇನಾಗ್ತೀಯಾ ಅಂದರೆ ನಾನು ಪೊಲೀಸ್ ಹೋಗ್ತೀನಿ ಅಂತಾನೆ ಹೇಳ್ಕೊಂಡು ಬಂದ್ಲು. ಆದರೆ ನನ್ನ ಮಗ ಹೋದ್ಮೇಲೆ ಅವಳ ಕನಸುಗಳನ್ನೆಲ್ಲ ಕೊಂದುಕೊಂಡೇ ಬದುಕಿದ್ಲು. ಈ ಮನೆ ಸಂಸಾರ, ಅವಳ ಅಕ್ಕ, ಅವಳು ಓದು, ಗ್ಯಾರೇಜ್ ಹುಡುಗರು, ಅವ್ರ ಜೀವನ, ಅದು ಇದು ಅಂತ ತುಂಬ ಒದ್ದಾಡ್ಬಿಟ್ಲು. ಈಗ ಅವಳ ಕನಸು ನನ್ಸಾಗ್ತಾ ಇದೆ. ಆ ದೇವರೇ ಅವಳ ಮೇಲೆ ಕರುಣೆ ತೋರಿಸಿ ಅವ್ರ ಗಂಡನ ಮನೆ ರೂಪದಲ್ಲಿ ಬಂದು ಅವಳ ಆಸೆನ ನೆರವೇರಿಸ್ತಾ ಇದ್ದೆ ಬಾಲ. ಅದೇನೋ ನಿಜ ಅತ್ತೆ. ತಾನು ಓದೋ ಸಮಯದಲ್ಲಿ ನಮ್ಮನ್ನು ಸಾಕಿದ್ಲು. ನಿಯತ್ತಿಲ್ದಿರೋಳನ್ನ ಓದಿಸಿ ತಾನು ಕೈಯಲ್ಲಿ ಸ್ಪ್ಯಾನರ್ ಇಟ್ಕೊಂಡ್ಳು.
ಹೋಗ್ಲಿ ಬಿಡೆ, ಹಿಂದಿಂದೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀಯ? ಈಗ ನಮ್ಮ ಸತ್ಯ ಓದಿದಾಳಲ್ಲ, ಅವಳು ಓದಿಲ್ಲ ಅನ್ನೋ ಕೊರಗು ನಮ್ಗಿರಬಾರ್ದು. ಅಲ್ಲ, ಎಲ್ಲರೂ ಖುಷಿಯಾಗಿರೋ ಸಮಯ ಇದು, ಯಾಕೆಲ್ಲರೂ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ದೀರಾ? ಸತ್ಯ ಅವ್ರನ್ನ ನೋಡಿ ಬೇರೆಯವ್ರು ಬೇಜಾರು ಮಾಡ್ಕೋಬೇಕೇ ಹೊರತು ನಾವಲ್ಲ. ಏನೇ ನನಗೆ ಟಾಂಟ್ ಕೊಡ್ತಿದ್ಯಾ ಹೇಗೆ? ಅಜ್ಜಿ, ಹಾಗೇನಾದ್ರೂ ನಾನು ಹೇಳಿದ್ನಾ? ಇಲ್ವಲ್ಲ. ಮತ್ತೆ ಪಕ್ಕದ ಭಾಗದವರು ಹೆಗಲ್ ಮುಟ್ಕೊಂಡು ನೋಡ್ಕೊಂತಿದ್ದಾರೆ. ನಿನ್ ವ್ಯಂಗ್ಯ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆ ಸತ್ಯನಾಟ ಜಾಸ್ತಿ ದಿನ ನಡೆಯಲ್ಲ, ನೋಡ್ತಾ ಇರು. ಟ್ರೈನಿಂಗ್ ಹೋಗಿದ್ 2 ದಿನಕ್ಕೆ ಅದ್ರ ಸವಾಸನೆ ಬೇಡ ಅಂತ 2 ದಿನಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ದಿವ್ಯಾ, ಮುಚ್ಚು ಬಾಯ್ನ. ಅವಳನ್ನೇ ನೀನು ಅನ್ಕೊಂಡೇನೆ. ಮನೆ ಬಿಟ್ಟು ಹೋಗಿ ನಾನು ಈ ಮನೇಲಿ ಇರಲ್ಲ, ಈ ಕೊಂಪಲ್ಲಿ ಯಾರು ಇರ್ತಾರೆ ಅಂತ ಹೋಗಿ 2 ದಿನಕ್ಕೆ ವಾಪಸ್ ಬಂದಿಯಲ್ಲ, ಹಾಗೆ ಅನ್ಕೊಂಡಿದ್ಯಾ? ನೋಡೆ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವಳು ನಿನ್ನ ತಂಗಿ, ಸಾಧ್ಯ ಆದರೆ ಸಂತೋಷ ಪಡು. ನಿನ್ನ ಬದುಕು ರೂಪಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದಕ್ಕಾದ್ರೂ ಸ್ವಲ್ಪ ಕೃತಜ್ಞತೆ ಇಟ್ಕೋ. ಆಯ್ತಾಯ್ತು, ಅದನ್ನೆಲ್ಲ ಇಟ್ಕೊಳ್ಳೋಣ. ಇನ್ 2 ದಿನದಲ್ಲೇ ನಿನ್ನ ಮಗಳು ಬಂಡವಾಳ ಗೊತ್ತಾಗತ್ತೆ. ಅಯ್ಯೋ ಹಾಳಾದವಳೆ, ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಅಜ್ಜಿ ಬಿಟ್ಟಾಕಿ, ನಾಯಿ ಪಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ಸುಮ್ಮನೆ ಯಾಕೆ ನೀವು ಕೋಪ ಮಾಡ್ಕೊಂತೀರಾ? ಏನೇ ನನ್ನನ್ನೇ ನಾಯಿ ಅಂತಿದ್ಯಾ? ನಿನಗೆ ಹಾಗನ್ನಿಸ್ತಾ? ಹಾಗನ್ಸಿದ್ರೆ ಅದು ನಿಜ ಇರ್ಬೋದೇನೋ. ನಿನಗೆ ನೀನೇ ಒಪ್ಕೊಂತಿದ್ಯಾ ಅಂದ್ರೆ ನೀನ್ ಅದೇ. ಆಡ್ಕೊಂಡು ನಗ್ತೀರಾ? ನಗಿ, ನಿಮ್ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ಏನೇ ನೀನು ಎಷ್ಟು ನೇರವಾಗಿ ಮಾತಾಡ್ತಾಳತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಸೀತಾ, ಯಾಕೆ? ಏನಾಯ್ತು? ಓ, ಇನ್ನೂ ಅದೇ ಯೋಚನೆಯಲ್ಲೇ ಇದೆಯಾ? ಏನಾಗಬೇಕು ಅಂತ ಆ ಭಗವಂತನ ಇಚ್ಛೆ ಇರುತ್ತೋ ಅದೇ ಆಗೋದು. ನಾವು ಹುಲುಮಾನವರು ಕಣೆ, ನಾವು ಅನ್ಕೊಂಡಾಗೆಲ್ಲ ಆಗುತ್ತಾ? ಆದರೂ ನಮ್ಮ ಗುರುಗಳು ಹೇಳಿದ ಮಾತು ನನ್ನ ತಲೆಯಲ್ಲಿ ಕೊರಿತಾ ಇದೆ ರೀ. ಗುರುಗಳು ಹೇಳಿದ ಹಾಗೆ ಸತ್ಯಂಗೆ ಏನಾದರೂ ತೊಂದರೆ ಆದರೆ? ದೈವ ಸಂಕಲ್ಪದ ಮುಂದೆ ನಾವೆಲ್ಲ ಚಿಕ್ಕವರು ಸೀತಾ. ಅವನು ಆಡಿಸ್ದಂತೆ ಆಡೋ ಬೊಂಬೆಗಳಷ್ಟೇ ನಾವು. ತೇಲ್ಸೋನು ಅವನೇ, ಮುಳುಗಿಸೋನು ಅವನೇ. ನಾವು ಏನೂ ಭಯ ಪಡಬೇಕಾದಿಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ ಸೀತಾ. ಆದರೂ ರೀ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನೆಮ್ಮದಿ ಹಾಳಾಗುತ್ತೆ ಸೀತಾ. ಪ್ರಯತ್ನ ನಮ್ಮದು, ಮಿಕ್ಕಿದ್ದೆಲ್ಲ ಭಗವಂತಂದು. ತಲೆ ಕೆಡಿಸ್ಕೋಬೇಡ. ಹೇಳು, ಊಟ ಮಾಡೋಣ. ಹೇಳು ಅನ್ನಲ್ಲ. ವಾವ್, ಪಾಯಸ ಏನ್ ಚಿಕ್ಕಿದು, ಇಷ್ಟೊಂದು ವೆರೈಟಿ ಅಡುಗೆಗಳಿವತ್ತು. ಎಲ್ಲ ನಮ್ಮ ಸತ್ಯಂಗೆ ಇಷ್ಟ ಆಗೋ ಅಡುಗೆ ಕಣೋ. ನಾಳೆಯಿಂದ ಅವಳಿಗೆ ಮನೆ ಊಟ ಸಿಗಲ್ಲ ಅಲ್ವಾ, ಅಲ್ಲಿ ಹೇಗಿರುತ್ತೋ ಏನೋ, ಅದಕ್ಕೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ನಾನು ಅಕ್ಕ ಸೇರ್ಕೊಂಡು ಮಾಡಿದ್ವಿ. ಸತ್ಯ ಕೂತ್ಕೋ. ಅಲ್ಲ ಅತ್ತೆ, ಕೂತ್ಕೋ. ನಿನಗೋಸ್ಕರ ಬಿಸಿ ಬಿಸಿ ಮಸಾಲೆ ವಡೆ ಮಾಡಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡು. ಅತ್ತೆ, ನೀವು ಕೂತ್ಕೊಳ್ಳಿ, ನನ್ನ ಜೊತೆನೇ ಊಟ ಮಾಡಿ. ನಿಂದಾಗಲಿ ಸತ್ಯ, ಆಮೇಲೆ ನಾನು ಮಾಡ್ತೀನಿ.
ನನ್ನ ಹೆಂಡತಿ ಇಷ್ಟೊಂದು ಭಾವುಕಳಾಗಿದ್ದು ನೋಡಿ ಎಷ್ಟೋ ವರ್ಷಗಳಾಗಿತ್ತು. ಮತ್ತಿನ್ನೇನ್ರಿ ಮಾಡಲಿ, ನಾಳೆಯಿಂದ ಸತ್ಯ ಈ ಮನೇಲೇ ಇರಲ್ಲ. ಅವಳಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಆಗುತ್ತೆ. ಯಾಕಮ್ಮ, ನಾವೆಲ್ಲ ಮನುಷ್ಯರಲ್ವಾ? ಕೀರ್ತನ, ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ, ನೀನು ಕೆಣಕ್ಬೇಡ, ಸುಮ್ಮನೆ ಇರು. ಮತ್ತಿನ್ನೇನಮ್ಮ, ಎಲ್ಲ ಇಂಪಾರ್ಟೆನ್ಸ್ನು ಸತ್ಯಂಗೆ ಕೊಡ್ತೀಯಾ? ನಾವೆಲ್ಲ ಯಾರು ಲೆಕ್ಕಕ್ಕಿಲ್ವಾ? ಕೀರ್ತನ, ನಾಳೆಯಿಂದ ನಾನು ನಿನ್ನ ಜೊತೆ ಇರಕ್ಕೂ ಆಗಲ್ಲ, ನಿನ್ನ ಜೊತೆ ಮಾತಾಡೋಕ್ಕೂ ಆಗಲ್ಲ. ಬೇಕಾದಾಗ ನಿನ್ನ ಕೈಗೂ ಸಿಗಲ್ಲ ಅಂತ ನೆನೆಸ್ಕೊಂಡ್ರೆ ಥರ ಸಂಕಟ ಆಗ್ತಾ ಇದೆ ಸತ್ಯ. ನನಗೂ ಅಷ್ಟೇ ಅತ್ತೆ. ನಿಮ್ಮನ್ನ ಈ ಮನೇನ ಬಿಟ್ಟು ಹೋಗೋದು ತುಂಬ ಕಷ್ಟ ಅನ್ನಿಸ್ತದೆ. ಆದರೆ ಏನು ಮಾಡಲಿ? ಸತ್ಯ, ನೀನು ಕಂಡಿರೋ ಕನಸು ನನ್ಸಾಗಬೇಕು ಅಂದರೆ ಇದೆಲ್ಲ ಅನಿವಾರ್ಯ ಅಲ್ವಾ? ನಾವು ಅದನ್ನು ಒಪ್ಕೊಳ್ಳೇಬೇಕು. ಇವತ್ತು ನನ್ನ ಕೈಯಿಂದಾನೇ ಊಟ ಮಾಡ್ತೀಯ ಸತ್ಯ? ಅಲ್ಲ ಅದ್ಗೆ ಯಾವಾಗ್ಲೂ ಕೋಪ ಮಾಡ್ಕೊತಿದ್ ನಮ್ ದೊಡ್ಡಮ್ಮನ ಮನ್ಸನ್ನೇ ಹೀಗ್ ಕರಗಿಸ್ಬಿಟ್ಟಿದ್ದೀರಲ್ಲ, ಇದು ನನ್ ದೊಡ್ಡಮ್ಮನ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹಾಗಲ್ಲ ಮರಿತು, ಅತ್ತೆ ಸೊಸೆ ಹೃದಯ ಇಬ್ಬರದು ಬಹಳ ಮೃದು. ಆಚೆ ಕಡೆ ಹೋದಾಗ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ ಅಪ್ಪ. ಒಂದ್ಸತಿ ಹಾರ್ಟ್ ಅಂಡ್ ವೈಫೈ ಕನೆಕ್ಟ್ ಆಗೋಯ್ತು ಅಂದ್ರೆ ಆಮೇಲೆ ಡಿಸ್ಕನೆಕ್ಟ್ ಆಗೋ ಮಾತೇ ಇಲ್ಲ. ಹಾಗಿರೋದಕ್ಕೇನೆ ಅತ್ತೆ ಸೊಸೆ ಸಂಬಂಧ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು ಅಲ್ವಾ ಅಕ್ಕ? ಸತ್ಯ, ಮನೆಯಿಂದ ದೂರ ಇದ್ದೀನಿ ಅಂತ ಕೊರಗಬೇಡ. ನಮ್ಗಳ ಬಗ್ಗೆ ಯೋಚನೆನೂ ಮಾಡಬೇಡ. ಟೈಮ್ ಸರಿಯಾಗಿ ಊಟ ಮಾಡಬೇಕು. ಟ್ರೈನಿಂಗ್ ಅಂದರೆ ತುಂಬ ಸುಸ್ತು ಮಾಡಿಸ್ತಾರೆ. ಕರೆಕ್ಟಾಗಿ ರೆಸ್ಟ್ ತಗೊಬೇಕು, ಕರೆಕ್ಟಾಗಿ ನಿದ್ದೆ ಮಾಡು. ಹೌದು ಸತ್ಯ, ನಿನ್ನ ಗುರಿ ಏನೇ ಇದ್ರೂ ಟ್ರೈನಿಂಗ್ ಪಾಸ್ ಆಗೋದೇ ಆಗಿರಬೇಕು. ಅಲ್ಲಿವರೆಗೂ ನೀ ನಮ್ಮನ್ನ ಮರೆತರೂ ಚಿಂತೆ ಇಲ್ಲ. ಹಲೋ ಹಲೋ ಹಲೋ, ಅದೆಲ್ಲ ಸೀನೇ ಇಲ್ಲ. ದಿನಕ್ಕೊಂದ್ಸಲ ಕಾಲ್ ಮಾಡ್ಲೇಬೇಕು, ಮರಿಬಾರ್ದು. ಕರೆಕ್ಟ್ ಮಾಡ್ತಾಳಮ್ಮ, ದಿನಾಗಲೂ ಫೋನ್ ಮಾಡ್ತಾಳೆ. ಸತ್ಯ, ಆರೋಗ್ಯದ ಕಡೆ ಗಮನ ಇಟ್ಟು ನೋಡ್ಕೋ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸರಿ ರಾಯ್ರೆ, ನಾನು ಆರೋಗ್ಯದ ಕಡೆ ಗಮನ ಕೊಡ್ತೀನಿ. ಆಮೇಲೆ ಸತ್ಯ, ಯಾವುದಕ್ಕೂ ದುಡುಕ್ಬೇಡ. ಶಾಂತವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಅಲ್ಲೇನಾದರೂ ತಪ್ಪು ಕಾಣಿಸಿದ್ರೆ ಹಿರಿಯರ ಆಫೀಸರ್ಗೆ ನೀನೇ ಹೇಳು. ನೀನೇ ಏನೋ ಮಾಡೋದಕ್ಕೆ ಹೋಗಿ ಮೈ ಮೇಲೆ ಹಾಕ್ಕೋಬೇಡ. ಬೇರೆ ಜಾಗಕ್ಕೆ ಹೋದಾಗ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರೋದು ತುಂಬ ಮುಖ್ಯ. ಅರ್ಥ ಆಯ್ತಾ? ಹಾ ಅತ್ತೆ. ಪ್ಲೀಸ್ ಸ್ಟಾಪ್ ಇಟ್. ಅವಳೇನು ತಿರ್ಗಾ ಇಲ್ಲಿ ವಾಪಸ್ ಬರೋದೇ ಇಲ್ಲ ಅನ್ನೋ ಹಾಗೆ ಎಲ್ಲರೂ ಟಿಪ್ಸ್ ಮೇಲೆ ಟಿಪ್ಸ್ ಕೊಡ್ತಾ ಇದ್ದೀರಲ್ಲ. ಅವಳೇನು ಚಿಕ್ಕ ಮಗುನ, ಇಲ್ಲೇ ಬೆಂಗಳೂರಲ್ಲಿ ತಾನೇ ಇರ್ತಾಳೆ. ಕತ್ತೆಗೇನು ಗೊತ್ತು ಕಸ್ತೂರಿ ಗಂಧ? ಹಾಗೆ ನಿನಗೇನು ಗೊತ್ತು ಸಂಬಂಧಗಳ ಬಗ್ಗೆ? ಗಂಧ ಗಾಳಿ ಇಲ್ಲದೆ ಇರೋಳು. ಇಷ್ಟ ಆದರೆ ಊಟ ಮಾಡು, ಇಲ್ಲದೆ ಇದ್ರೆ ಎದ್ದು ಹೋಗು. ಅಮ್ಮ, ಅವಳನ್ನ ಸಪೋರ್ಟ್ ಮಾಡ್ಕೊಂಡು ನನ್ನನ್ನು ಯಾಕೆ ಬೈತಾ ಇದೆಯಾ? ಅವ್ರ ಜೊತೆ ಆಡ್ತಿರೋ ರೀತಿ ನೋಡ್ತಾ ಇದ್ರೆ ಗಾಡ್, ಇಟ್ಸ್ ವೆರಿ ಇರಿಟೇಟಿಂಗ್. ಸತ್ಯನ ಥರ ನೀನು ಇದ್ದಿದ್ರೆ ನಿನ್ನ ಜೊತೆನೂ ಎಲ್ಲರೂ ಹಾಗೆ ನಡ್ಕೊಂಡಿರ್ತಿದ್ರು. ಇನ್ಮೇಲಾದರೂ ಸತ್ಯನ ನೋಡಿ ತಿಳ್ಕೊ, ನಿನಗೂ ಒಳ್ಳೆಯದು. ಸತ್ಯ, ಅವಳು ಹೆಸರಿಗೆ ತಕ್ಕನಾಗಿ ಕೀರ್ತನ. ಅವಳ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯ?
ನಾನು ಕೀರ್ತನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ರಾಯರೇ. ನೀವೆಲ್ಲ ತೋರಿಸ್ತಿರೋ ಪ್ರೀತಿ ಮುಂದೆ ನನಗೆ ಕೀರ್ತನ ಕೊಂಕು ಮಾತುಗಳು ತಾಗೋದೇ ಇಲ್ಲ. ನಿಮ್ಮ ಎಲ್ಲರೂ ಪ್ರೀತಿ ವಿಶ್ವಾಸನ ಪಡ್ಕೊಂಡಿದ್ದೀನಲ್ಲ, ಅಷ್ಟು ಸಾಕು ನನಗೆ. ಇಷ್ಟು ತಿಳುವಳಿಕೆ ಅವಳಿಗೂ ಇದ್ದಿದ್ರೆ. ಹೋಗ್ಲಿ ಬಿಡಿ ಅತ್ತೆ, ನನಗಂತೂ ನಾಳೆಯಿಂದ ನಿಮ್ಮನ್ನು ಹೇಗೆ ಬಿಟ್ಟಿರೋದು ಅಂತ ಯೋಚನೆ ಆಗ್ತಾ ಇದೆ. ನೀನು ನಿಮ್ಮ ಅತ್ತೆ ಥರ ಆಡ್ತೀಯಲ್ಲಮ್ಮ. ನೋಡು, ಏನಾದರೂ ಸಾಧನೆ ಮಾಡಕ್ಕೆ ಹೊರಟಾಗ ಗುರಿ ಕಡೆನೇ ಗಮನ ಇರಬೇಕು, ಮನಸ್ಸು ಗಟ್ಟಿಯಾಗಿಟ್ಕೋಬೇಕಮ್ಮ. ಹೌದು ಸತ್ಯ, ನೀನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನಾವೆಲ್ಲರೂ ನೀನು ಟ್ರೈನಿಂಗ್ ಮುಗಿಸ್ಕೊಂಡು ಬರೋದನ್ನೇ ಕಾಯ್ತಿರ್ತೀವಿ. ಎಲ್ಲಿ ಆ ಮಾಡು, ಇನ್ನೊಂದು ತುತ್ತು ತಿನ್ನಿಸ್ತೀನಿ. ಇನ್ನೊಂದು ಸ್ಪೂನು ಸಿಹಿ ತಿನ್ನಿಸಿ.